ಮೆಕ್ಕೆಜೋಳದಲ್ಲಿ 3 ವೆರೈಟಿಗಳು ಇರ್ತವೆ. 3 ವೆರೈಟಿಗಳಲ್ಲಿ ವಿತೌಟ್ ಎಲಿವೇಟರ್ ಅಂಡ್ ಕನ್ವೇಯರ್. ಇದು ಈ ಮಿಷಿನ್ ಇರೋದು ಸಾದಾ ಮಾಡಲ್. ನಿಮಗೆ ಎಲಿವೇಟರ್ ಬೇಕಪ್ಪ ಅಂದ್ರೆ, ಆಮೇಲೆ ಕನ್ವೇಯರ್ ಬೇಕಂದ್ರೆ ಮುಂದೆ ಬನ್ನಿ, ಇಲ್ಲೇ ತೋರಿಸುತ್ತೇನೆ. ಈ ಮಷೀನ್ ವಿತೌಟ್ ಎಲಿವೇಟರ್, ವಿತೌಟ್ ಕನ್ವೇಯರ್. ಇದೊಂದು ಕನ್ವೇಯರ್ ಸಿಸ್ಟಮ್ ಬೇಕಪ್ಪ ಅಂದ್ರೆ ಅಲ್ಲಿ ಮುಂದ್ಗಡೆ ಹೇಳ್ತಿಲ್ರಿ, ಇದು ಇರೋದು ಎಲಿವೇಟರ್ ಮಾಡಲ್. ನಿಮ್ಗೆ ಎಲಿವೇಟರ್ ಬೇಕಪ್ಪ ಅಂದ್ರೆ ಆ ಲೇಬರ್ ಖರ್ಚು ಸಾದಾ ಮಾಡಲ್ಕಿನ್ನ ಒಂದ್ ಸ್ವಲ್ಪ ಇದು ಇರುತ್ತೆ, ಲೇಬರ್ ಕಮ್ಮಿ ಹೋಗುತ್ತೆ, ಕಾಳು ಹಿಡಿದಾಗ ಅವಶ್ಯಕತೆ ಇರಲ್ಲ. ಇದು 2ನೇ ವೆರೈಟಿ. 3ನೇ ವೆರೈಟಿ ಅಂದ್ರೆ ಇಲ್ಲಿ ಬರ್ರಿ, ಮುಂದೆ ತೋರಿಸ್ತೇನೆ. ಇದು 3ನೇ ವೆರೈಟಿ ಮೆಕ್ಕೆಜೋಳದಲ್ಲಿ 3ನೇ ವೆರೈಟಿ. ಇದರಲ್ಲಿ ಎಲಿವೇಟರ್ ಇರುತ್ತೆ, ಯಾವುದೇ ತರದ ಲೇಬರ್ನ ಖರ್ಚು ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ಬಂದು ಪುಟ್ಟೆ ತಗೊಂಡು ಇಲ್ಲಿ ಹಾಕಿದ್ರೆ ಸಾಕು, ಸೀದಾ ಮೇಲ್ಗಡೆ ಹೋಗ್ಬಿಟ್ಟು ಅದು ಇದಾಗುತ್ತೆ. ಮುಂದೆ ಬನ್ನಿ, ಇಲ್ಲಿ ತೋರಿಸ್ತೇನೆ. ಮತ್ತೆ ಕಾಳು ಹಿಡ್ದಾಕ ಅವಶ್ಯಕತೆ ಇರಲ್ಲ. ಕಾಳು ಹಿಡ್ದಾಕ್ಬೇಕಂದ್ರೆ ಇದು ಏನಿಲ್ಲ, ಎಲಿವೇಟರ್ ಸೀದಾ ಏನಪ್ಪಾ ಅಂದ್ರೆ ಟ್ರಾಲಿ ಒಳಗೆ ಕಾಳೊಳಗೆ ರಾಶಿ ಆಗುತ್ತೆ. ಇದೇ 3 ವೆರೈಟಿಗಳು ಮೆಕ್ಕೆಜೋಳದಲ್ಲಿ ಇರುತ್ತೆ. ನಿಮ್ಗೆ ಯಾವ ವೆರೈಟಿ ಬೇಕಾದ್ರೆ ನಿಮ್ಗೆ ಲಭ್ಯವಾಗಿ ಸಿಗುತ್ತೆ ಕಂಪನಿಯಿಂದ. ಇದು ವರ್ಧಮಾನ್ ಮಲ್ಟಿಕ್ರಾಫ್ಟ್ ಥ್ರೆಷರ್. ಇದರಲ್ಲಿ ಮೆಕ್ಕೆಜೋಳ ಮತ್ತು ಸೂರ್ಯಕಾಂತಿ ಇವೆರಡನ್ನ ಥ್ರೆಷರ್ ಮಾಡ್ಬೋದು. ಇದು ಎದಕ್ಕಪ್ಪ ಅಂದ್ರೆ ಇದು ಕೆಳಗಡೆ ನಿಂತು ಹಾಕ್ಬೋದು ಆರಾಮಾಗಿ, ಯಾಕಂದ್ರೆ ಆಳಿನ ಖರ್ಚು, ಲೇಬರ್ ಖರ್ಚು ಕಮ್ಮಿ ಆಗುತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿ ಸೀದಾ ಹೋಗಿ ಥ್ರೆಷರ್ ಆಗುತ್ತೆ. ಕಾಳು ಬೇಕಾದ್ರೆ ಹಿಡಿಯಲಿಕ್ಕೆ ಆಳು ಬೇಕಾಗಲ್ಲ, ಏನಿಲ್ಲ, ಇದು ಸೀದಾ ಟ್ರಾಲಿ ಒಳಗೆ ಹೋಗಿ ಬೀಳುತ್ತೆ. ಇದ್ರ ರೇಟ್ ಹೇಳ್ಬೇಕಪ್ಪ ಅಂತಂದ್ರೆ ಕಬ್ಬಿಣ ಎಷ್ಟು ಏನ್ ರೇಟ್ ಇರುತ್ತೋ, ಆ ಸ್ಟೀಲ್ ಏನ್ ರೇಟ್ ಇರುತ್ತೋ ಆ ರೇಟಿನ ಮೇಲೆ ಅದು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮಗೆ ಕೊಡ್ತಾರೆ. ಇದು 5 ಫ್ಯಾನ್. ಇದು 5 ಫ್ಯಾನ್ ಅಲ್ಲಿ ಎಲ್ಲ ಕ್ಲಿಯರಿಟಿ ಆಗುತ್ತೆ. ಈ ರೈತರು ಏನಪ್ಪ ಸಣ್ಣ ಮಿಷಿನ್ ಅಲ್ಲಿ 2-3 ಫ್ಯಾನ್ ಇದ್ರು ಕೂಡ ಅದ್ರಲ್ಲಿ ಅಷ್ಟೇ ಕ್ಲೀನ್ ಆಗುತ್ತೆ. ಇದರಲ್ಲಿ 5 ಫ್ಯಾನ್ ಇರುತ್ತಲ್ಲ, ಫುಲ್ ಕ್ಲಿಯರಿಟಿ. ಏನಪ್ಪಾ ಅಂದ್ರೆ ಜೋಳ ಮೆಕ್ಕೆಜೋಳ ಬಂದ್ರೆ ಸೀದಾ ಮಾರ್ಕೆಟ್ಗೆ ಹೋಗ್ಬೇಕು. ಅದೇ ತರನ ಈ ರೀತಿಯಾಗಿ ಮಾಡಿರ್ತಾರೆ ಈ ಫ್ಯಾನ್ಗಳನ್ನ. ಇಲ್ಲಿ ಮುಂದೆ ಬನ್ನಿ, ಇದು ಮಲ್ಟಿಕ್ರಾಫ್ಟ್ ಅಂದ್ರೆ ಇದರಲ್ಲಿ ಶೇಂಗಾ ಒಂದ್ ಬಿಟ್ಟು ಎಲ್ಲನ್ನ ರಾಶಿ ಮಾಡ್ಬೋದು. ಇದು 7 ಫ್ಯಾನ್ ಅಂದ್ರೆ ಮಲ್ಟಿಕ್ರಾಫ್ಟ್ ಅಂದ್ರೆ 7 ಫ್ಯಾನ್. ಇದು ಶೇಂಗಾ ಒಂದ್ ಬಿಟ್ಬಿಟ್ಟು ಎಲ್ಲನ್ನ ಕ್ರಾಪ್ ತೆಗಿಬೋದ್ರಿ ಇದರಲ್ಲಿ. ಇದು ರೇಟ್ ಕೂಡ ಅದೇ ಕಬ್ಬಿಣದ ಹಿಸಾಬ್ ಇದ್ರ ಮೇಲೆ ನಿಮ್ಗೆ ರೇಟ್ ಕೊಡ್ತಾರೆ. ಒಂದು ಅನುಕೂಲ ಮಾಡಿ, ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ. ಇದು ಕೂಡ ಅಷ್ಟೇ, ಇದು ಕೂಡ 7 ಫ್ಯಾನ್. ಇದು ಏನಪ್ಪಾ ಅಂದ್ರೆ ಸೇಮ್ ಈಗ ಇದೇ ಫ್ಯಾನ್ ಹೇಳಿದಲ್ಲ ಅದೇ ತರನೇ. ಇದು 7 ಫ್ಯಾನ್ ಅಲ್ಲಿ. ಇದು 7 ಫ್ಯಾನ್ ಅಲ್ಲಿ ಅಂದ್ರೆ ಆಲ್ ಕ್ರಾಪ್ ಅಂದ್ರೆ ಶೇಂಗಾ ಒಂದ್ ಬಿಟ್ಟ ಏನ್ ಉಳಿಸ್ಬೇಕಂತಂದು ಉದ್ದು, ಹೆಸರು, ಅಲಸಂದೆ, ತೊಗರಿ, ರಾಗಿ, ಹುರುಳಿ, ಊಟದ ಜೋಳ, ಆಮೇಲೆ ಸಜ್ಜೆ, ಇದೆ ಎಲ್ಲಾ ರೀತಿಯಾದಂತ ಫಸಲನ್ನ ಇದನ್ನ ಕ್ರಾಸಿ ಮಾಡ್ಬೋದು. ನೋಡಿ, ಇಲ್ಲಿ ಎಷ್ಟು ಬೇಕಾದ್ರೆ ಮಿಷಿನ್ ಆಲ್ರೆಡಿ ಸ್ಟಾಕ್. ನಿಮ್ಗೆ ಯಾವ ಟೈಮಿಗೆ ಯಾವ ತರ ಮಿಷಿನ್ ಬೇಕೋ ಅದೇ ತರನೇ ನಿಮ್ಗೆ ಕ್ವಿಕ್ ಇಮಿಡಿಯೇಟ್ಲಿ ಅವೈಲಬಲ್. ಎಷ್ಟು ಬೇಕಾದ್ರೂ ಅಷ್ಟು ಇದೆ ನೋಡಿ. ನಿಮ್ಗೇನಾದ್ರೂ ಇಮಿಡಿಯೇಟ್ಲಿ ಬೇಕಾದ್ರೆ ಆ ವಾಟ್ಸಪ್ ಅಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಇರುತ್ತೆ. ಇಮಿಡಿಯೇಟ್ಲಿ ನೀವೇನಾದ್ರೂ ವಾಟ್ಸಪ್ ಮಾಡಿದ್ರೆ ಸಾಕು, ಈ ತರ ಮಿಷನ್ ಬೇಕಂತಂದು ಏನಾದ್ರು ಹೇಳಿದ್ರೆ ಇಮಿಡಿಯೇಟ್ಲಿ ನಿಮಗೆ ಮಿಷನ್, ಯಾವುದೇ ತರ ಮಿಷನ್ ಬೇಕಾದ್ರೆ ನಿಮ್ಗೆ ಕೊಡಕ್ಕೆ ತಯಾರಿದೆ ಕಂಪನಿ. ಕಲರ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ತಗೊಳ್ರಿ. ನಿಮ್ಗೆ ಮನಸ್ಸಿಗೆ ಯಾವ ಕಲರ್, ನಿಮ್ಗೆ ಯಾವ ತರನು ಬೇಕಾದ್ರೆ ಅದೇ ತರನ ಕಲರ್ ಪೇಂಟ್ ಮಾಡಿ ನಿಮಗೆ ಕೊಡ್ತಾರೆ.